ಮತ್ತು ವಾಗ್ದಾತಾರಗಳು ನಾಲ್ಕಾರು ಕಡೆಯ ಮಹಾನ್ ಮಕ್ಕಳನ್ನು ನೋಡ್ತಿದ್ದಾರೆ. ಯಾವ ಮಹಾನತೆಯನ್ನ ಪ್ರಪಂಚದವರು ಅಸಂಭವ ಅಂತ ಹೇಳ್ತಾರೆ, ಅದನ್ನು ಅಷ್ಟು ಸಹಜವಾಗಿ ಸಂಭವ ಮಾಡಿ ತೋರಿಸಿದ್ದೀರ. ಅದಾಗಿದೆ ಪವಿತ್ರತೆಯ ವ್ರತ. ತಾವೆಲ್ಲರೂ ಪವಿತ್ರತೆಯ ವ್ರತ ತಾವೆಲ್ಲ ಮಕ್ಕಳು ಆ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿದ್ದೀರಲ್ವಾ? ಬಾಪ್ದಾದಾರವರಿಂದ ಪರಿವರ್ತನೆಯ ಪರಿವರ್ತನೆಯ ದೃಢ ಸಂಕಲ್ಪದ ವ್ರತವನ್ನು ತಗೊಂಡಿದ್ದೀರಲ್ವ? ಏನೇ ಆಗಲಿ ಪಾಪ, ನಾನು ಪರಿವರ್ತನೆ ಆಗೇ ಆಗ್ತೀನಿ ಅನ್ನೋ ದೃಢ ಸಂಕಲ್ಪದ ವ್ರತ. ವ್ರತವನ್ನು ತಗೊಳೋದು ಅಂದ್ರೇನೆ ವೃತ್ತಿ ಮುಖಾಂತರ ಪರಿವರ್ತನೆಯನ್ನು ತರೋದು. ನೀವು ನಿಮ್ಮ ವೃತ್ತಿಯನ್ನು ಪರಿವರ್ತನೆ ಮಾಡಿದ್ದೀರಾ? ಸಂಕಲ್ಪ ಮಾಡಿದ್ರಾ? ತಾವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೀರ. ಈ ಒಂದು ವೃತ್ತಿಯ ಪರಿವರ್ತನೆಯ ಮುಖಾಂತರ ಎಷ್ಟು ಮಹಾನ್ ಆಗ್ಬಿಟ್ಟಿದ್ದೀರಾ ಅಂದರೆ, ಈ ಪವಿತ್ರತೆಯ ವೃತ್ತಿ ದೃಷ್ಟಿಕೋನ ಏನಿದೆ, ಪರಸ್ಪರ ನಾವೆಲ್ಲ ಸಹೋದರರು ಆತ್ಮರಾಗಿದ್ದೀವಿ ಅನ್ನೋದ್ರಿಂದ ಎಷ್ಟು ಮಹಾನ್ ಆತ್ಮರಾಗ್ಬಿಟ್ರು. ಭಕ್ತಿ ಮಾರ್ಗದಲ್ಲೂ ವ್ರತವನ್ನು ತಗೊಳ್ತಾರೆ. ಆದರೆ ತಾವೆಲ್ಲರೂ
ಬಾಬಾರವರಿಂದ ದೃಢ ಸಂಕಲ್ಪವನ್ನು ಮಾಡಿದ್ದೀರ. ಏಕೆಂದರೆ ಬ್ರಾಹ್ಮಣ ಜೀವನದ ಫೌಂಡೇಶನ್ನೇ ಆಗಿದೆ ಪವಿತ್ರತೆ. ಆಮೇಲೆ ಪವಿತ್ರತೆಯ ಆಧಾರದಿಂದನೇ ಪರಮಾತ್ಮನ ಪ್ರೀತಿ ಮತ್ತು ಸರ್ವ ಪರಮಾತ್ಮನ ಪ್ರಾಪ್ತಿಗಳೆಲ್ಲ ನಿಮಗೆ ಅನುಭವ ಆಗ್ತಾ ಇದೆ ಮತ್ತು ಪ್ರಾಪ್ತಿಗಳಾಗ್ತಾ ಇದೆ. ಯಾರೆಲ್ಲರೂ ಅಷ್ಟು ಕಠಿಣ ಅಂತ ತಿಳ್ಕೊತಾರೆ, ಅಸಂಭವ ಅಂತ ತಿಳ್ಕೊತಾರೆ. ಆದರೆ ತಾವು ಪವಿತ್ರತೆಯನ್ನು ಸ್ವಧರ್ಮ ಅಂತ ತಿಳ್ಕೊತೀರ. ನನ್ನ ನ್ಯಾಚುರಲ್ ಧಾರಣೆ, ನನ್ನ ಧರ್ಮನೇ ಪವಿತ್ರತೆ ಅಂತ ನೀವು ತಿಳ್ಕೊತೀರ. ಹೊರಗಿನವರು ಇದು ಅಸಂಭವ ಅಂತ ತಿಳ್ಕೊಂಡಿದ್ದಾರೆ. ಬಾಪ್ದಾದ ನೋಡ್ತಾ ಇದ್ದಾರೆ, ತುಂಬ ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಯಾರು ಸಂಕಲ್ಪ ಮಾಡಿದ್ದಾರೆ. ಮತ್ತು ದೃಢ ಸಂಕಲ್ಪದಿಂದ ಪ್ರಾಕ್ಟಿಕಲ್ ಆಗಿ ತಮ್ಮ ಜೀವನದಲ್ಲಿ ಕೆಲವು ಮಕ್ಕಳು, ತುಂಬ ಒಳ್ಳೊಳ್ಳೆ ಮಕ್ಕಳು ದೃಢ ಸಂಕಲ್ಪದಿಂದ ಪ್ರಾಕ್ಟಿಕಲ್ ಆಗಿ ತಮ್ಮ ಜೀವನದಲ್ಲಿ ಧಾರಣೆ ಮಾಡಿದ್ದಾರೆ. ಈ ರೀತಿ 4-6 ಕಡೆಯ ಮಹಾನ್ ಮಕ್ಕಳನ್ನು ಬಾಪ್ದಾದಾರವರು ತುಂಬ 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 ಹೃದಯದಿಂದ ಆಶೀರ್ವಾದಗಳನ್ನು ಕೊಡ್ತಿದ್ದಾರೆ. ಯಾವ ರೀತಿ ದೃಢ ಸಂಕಲ್ಪ ಮಾಡಿ ಪವಿತ್ರತೆಯನ್ನು ಧಾರಣೆ ಮಾಡಿದ್ದಾರೆ ಅಂಥವ್ರಿಗೆ ಬಾಪ್ದಾದಾರವರು ಬಹಳ 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 ಆಶೀರ್ವಾದಗಳನ್ನು ಕೊಡ್ತಿದ್ದಾರೆ. ತಾವೆಲ್ಲರೂ ಸಹ
मनसा वाचा कर्मण वृत्ति दृष्टि मन वचन कर्म वृत्ति दृष्टिಯ ಮುಖಾಂತರ ಪವಿತ್ರತೆಯ ಅನುಭವ ಮಾಡ್ತಿದ್ದೀರಲ್ವಾ? ಪವಿತ್ರತೆಯ ವೃತ್ತಿ ಪವಿತ್ರತೆಯ ವೃತ್ತಿ ಅಂದರೆ ಪ್ರತಿಯೊಂದು ಆತ್ಮದ ಪ್ರತಿನೂ ಶುಭ ಭಾವನೆ, ಶುಭ ಕಾಮನೆ. ದೃಷ್ಟಿ ದೃಷ್ಟಿ ಪ್ರತಿಯೊಂದು ಆತ್ಮದ ಪ್ರತಿನೂ ಆತ್ಮೀಕ ಸ್ವರೂಪದಲ್ಲಿ ನೋಡೋದು. ವೃತ್ತಿ ಪ್ರತಿ ಆತ್ಮದ ಪ್ರತಿನೂ ಶುಭ ಭಾವನೆ, ಶುಭ ಕಾಮನೆ. ದೃಷ್ಟಿನೂ ಆತ್ಮೀಕ ದೃಷ್ಟಿ. ಸ್ವಯಂನೂ ಸಹ ಸಹಜ ಸದಾ ಆತ್ಮೀಕ ಸ್ಥಿತಿಯಲ್ಲಿ ಅನುಭವ ಮಾಡೋದು. ಬ್ರಾಹ್ಮಣ ಜೀವನದ ಮಹತ್ವ ಮನ ವಚನ ಕರ್ಮ, ಮನ ವಚನ ಕರ್ಮದ ಪವಿತ್ರತೆಯಾಗಿದೆ. ಪವಿತ್ರತೆ ಇಲ್ಲ ಅಂದರೆ ಬ್ರಾಹ್ಮಣ ಜೀವನದ ಏನು ಗಾಯನ ಇದೆ. ಬ್ರಾಹ್ಮಣ ಜೀವನದ ಏನು ಗಾಯನ ಇದೆ. ಸದಾ ಪವಿತ್ರತೆಯ ಫಲದಿಂದ ಸ್ವಯಂಗೆ ಆಶೀರ್ವಾದವನ್ನ ಕೊಡೋದು. ಏನು ಆಶೀರ್ವಾದ ಕೊಡ್ತಾರೆ? ಪವಿತ್ರತೆಯ ಮುಖಾಂತರ ಸದಾ ಸ್ವಯಂವನ್ನು ಸಹ ಖುಷಿ ಅನುಭವ ಮಾಡ್ತಾರೆ. ಮತ್ತೆ ಬೇರೆಯವ್ರಿಗೂ ಸಹ ಖುಷಿಯನ್ನು ಕೊಡ್ತಾರೆ. ಪವಿತ್ರ ಆತ್ಮಗಳಿಗೆ 3 ಮುಖ್ಯ ವರದಾನಗಳು, ವಿಶೇಷ ವರದಾನಗಳು ಸಿಗುತ್ತೆ.
ಸ್ವಯಂಗೆ ವರದಾನವನ್ನು ಕೊಡೋದು ಯಾವುದು ಸಹಜ, ಸ್ವಯಂ ಸಹಜವಾಗಿ ಬಾಬನಿಗೂ ಪ್ರಿಯ ಆಗ್ತಾರೆ. ವರದಾತ ತಂದೆಯ ನಿಯರೆಸ್ಟ್ ಮತ್ತೆ ಡಿಯರೆಸ್ಟ್, ಅತಿ ಸಮೀಪ, ಅತಿ ಪ್ರಿಯವಾದಂತಹ ಮಗುವಾಗ್ಬಿಡ್ತಾರೆ. ಯಾರು ಸ್ವಯಂಗೆ ಸ್ವಯಂನ ಆಶೀರ್ವಾದ ಕೊಡ್ತಾರೆ ಪವಿತ್ರತೆದು, ಅವ್ರ ತಂದೆಗೆ ಅತಿ ಸಮೀಪ ಪ್ರಿಯ ಆಗ್ತಾರೆ. ಅದರಿಂದ ಬಾಬನ ಆಶೀರ್ವಾದಗಳು ಸ್ವತಃವಾಗಿ ಸಿಗ್ಬಿಡುತ್ತೆ, ಮತ್ತೆ ಸದಾ ಪ್ರಾಪ್ತಿಯಾಗುತ್ತೆ. ಯಾರು ತಮಗೆ ತಾವು ಪವಿತ್ರತೆ ವರದಾನ ಕೊಡ್ತಾರೆ. ಎರಡನೇದು ಬಾಬ್ದಾದರಿಂದ ನ್ಯಾಚುರಲ್ ಆಗಿ ಸಿಗ್ಬಿಡುತ್ತೆ. ಮೂರನೇದು ಯಾರೆಲ್ಲ ಬ್ರಾಹ್ಮಣ ಪರಿವಾರದ ವಿಶೇಷ ನಿಮಿತ್ತರಾಗಿರ್ತಾರೆ, ಅವರ ಮುಖಾಂತರನೂ ಸಹ ಆಶೀರ್ವಾದ ಸಿಗ್ತಾ ಇರುತ್ತೆ. ಮೂರರ ಆಶೀರ್ವಾದಗಳಿಂದ ಸದಾ ಉಡ್ತಾರೆ. ಮೂರು ಆಶೀರ್ವಾದ ಇರೋದ್ರಿಂದ ಅವ್ರು ಸದಾ ಹಾರ್ತಾ ಇರ್ತಾರೆ, ಬೇರೆಯವರನ್ನು ಹಾರಿಸ್ತಾ ಇರ್ತಾರೆ. ಸ್ಥಿತಿ ಯಾವಾಗಲೂ ಹಾರ್ತಾ ಇರುತ್ತೆ. ಅಂದಾಗ ತಾವೆಲ್ಲರೂ ಸಹ ತಮ್ಮನ್ನು ತಾವು ಕೇಳ್ಕೊಳ್ಳಿ, ತಮ್ಮನ್ನು ತಾವು ಚೆಕ್ ಮಾಡ್ಕೊಳ್ಳಿ. ಪವಿತ್ರತೆಯ ಫಲ ಮತ್ತೆ ಫಲ ಸದಾ ಅನುಭವ ಮಾಡ್ತೀರಾ. ಸದಾ ಆತ್ಮೀಯ ನಶೆ ಹೃದಯದಲ್ಲಿ ಆ ನಶೆ ಯಾವಾಗಲೂ ಇರುತ್ತಾ. ಪವಿತ್ರತೆಯ ಫಲ ಮತ್ತೆ ಅದರ ಫಲ ಏನಿದೆ ಹೃದಯದಲ್ಲಿ ಆ ನಶೆ. ಅಥವಾ ಒಂದೊಂದ್ಸಲಿ ಕೆಲವರು ಮಕ್ಕಳು ಯಾವಾಗ ಅಮೃತ ವೇಳೆ ಬಾಬನ ಜೊತೆ ಮಿಲನವನ್ನ ಮಾಡ್ತಾರೆ, ಬಾಬನ ಜೊತೆ ಆತ್ಮೀಯ ವಾರ್ತಾಲಾಪ ಮಾಡ್ತಾರೆ, ಅವಾಗ ಗೊತ್ತಾ ಮಕ್ಕಳು ಏನ್ ಹೇಳ್ತಾರೆ ಅಂತ. ಪವಿತ್ರತೆಯ ಅತೀಂದ್ರಿಯ ಸುಖದ ಅತೀಂದ್ರಿಯ ಸುಖದ ಫಲ ಅನುಭವ ಆಗಬೇಕು. ಅದು ಯಾವಾಗ್ಲೂ ಅನುಭವ ಆಗೋದಿಲ್ಲ. ಒಂದೊಂದ್ಸಲಿ ಅನುಭವ ಆಗತ್ತೆ, ಒಂದೊಂದ್ಸಲಿ ಅನುಭವ ಆಗಲ್ಲ. ಯಾಕೆಂದ್ರೆ ಪವಿತ್ರತೆಯ ಫಲನೇ ಅತಿ ಇಂದ್ರಿಯ ಸುಖ ಆಗಿದೆ. ಅಂದಾಗ ತಮ್ಮನ್ನ ತಾವು ಕೇಳಿಕೊಳ್ಳಿ, ನಾನು ಯಾರಾಗಿದ್ದೀನಿ.
ಸದಾ ಅತೀಂದ್ರಿಯ ಸುಖದ ಅನುಭೂತಿಯಲ್ಲಿ ನಾನು ಇರ್ತೀನ ಅಥವಾ ಒಂದೊಂದು ಸಲ ಇರ್ತೀನ? ತಮ್ಮನ್ನ ತಾವೇನಂತ ಕೇಳ್ಕೊಂತೀರ? ಎಲ್ಲರೂ ತಮ್ಮ ಹೆಸರು ಏನಂತ ಬರೀತೀರಾ? ಕೆ ಇಂಥವ್ರು ಅಂತ ಹೇಳ್ತೀರಲ್ವಾ? ಮತ್ತೆ ತಮ್ಮನ್ನ ತಾವು ಮಾಸ್ಟರ್ ಸರ್ವಶಕ್ತಿವಂತ ಅಂತ ಹೇಳ್ತೀರ. ತಾವೆಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೀರಲ್ವಾ? ಯಾರು ತಿಳ್ಕೊಂಡಿದ್ದೀರಾ ನಾವು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೀವಿ ಅಂತ? ಸದಾ ಸದಾ ಯಾರಾಗಿದ್ದೀರಾ? ಒಂದೊಂದು ಸಲ ಅಲ್ಲ, ಅವ್ರ ಕೈ ಎತ್ತಿ. ಸದಾ ಆಗಿರೋರು. ನೋಡೋದು, ವಿಚಾರ ಮಾಡೋದು. ಅಂದ್ರೆ ಬಾಬಾ ಕೇಳ್ತಿದಾರೆ ನೋಡಿ, ವಿಚಾರ ಮಾಡಿ ಕೈ ಎತ್ತಿ. ಸದಾ ಇದ್ದೀರಾ? ಡಬಲ್ ಫಾರಿನರ್ಸ್ ಕೈ ಎತ್ತುತ್ತಿಲ್ಲ ಅಂತಿದ್ದಾರೆ, ಕೆಲವರು ಮಾತ್ರ ಕೈ ಎತ್ತುತ್ತಿದ್ದಾರೆ. ಎಲ್ಲ ಟೀಚರ್ಸು ಕೈ ಎತ್ತಿ ಅಂತಿದ್ದಾರೆ. ಬಾಬಾ ಆಗಿದ್ದೀರಾ? ಸದಾ ಆಗಿದ್ದೀರಾ? ಸುಮ್ಮನೆ ಹಂಗೆ ಕೈ ಎತ್ತಬೇಡಿ ಅಂತಿದ್ದಾರೆ ಬಾಬಾ. ಯಾರು ಸದಾ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದಾರೆ ಅಂತವ್ರು ಕೈ ಎತ್ತಿ. ಸದಾ ಅವರು ಬಹಳ ಕಡಿಮೆ ಇದ್ದಾರೆ. ಪಾಂಡವರು ಹಿಂದೆ ಕೊಟ್ಟಿರೋರು ಬಹಳ ಕಡಿಮೆ ಇದ್ದಾರೆ. ಇಡೀ ಸಭೆ ಕೈ ಎತ್ತುತ್ತಿಲ್ಲ ಅಂತಿದ್ದಾರೆ. ಸರಿ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಾ ಅಂದ್ರೆ ಆ ಸಮಯದಲ್ಲಿ ಎಲ್ಲಿ ಹೋಗ್ಬಿಡುತ್ತೆ ನಿಮ್ಮ ಶಕ್ತಿಗಳು? ಮಾಸ್ಟರ್ ಅಲ್ವಾ, ಮಾಲೀಕ ಅಲ್ವಾ? ಮಾಸ್ಟರ್ ಅಂದ್ರೆ ಅರ್ಥನೇ ಏನು? ಬಾಬನ್ಗಿಂತನೂ ಅವರು ಮೇಲೆ ಶ್ರೇಷ್ಠ ಆಗಿದ್ದಾರೆ ಅಂತ ಅಂದಾಗ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಎಲ್ಲ ಶಕ್ತಿಗಳ ಮಾಲೀಕ ಮಾಸ್ಟರ್. ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ಅವಶ್ಯಕವಾಗಿ ಪ್ಯೂರಿಟಿಯ ಫೌಂಡೇಶನ್ ಅಲ್ಲಿ ಏನು ಕೊರತೆ ಇದೆ. ಏನ್ ಕೊರತೆ ಇದೆ? ಮನಸ್ಸಿನ ಅಂದ್ರೆ ಸಂಕಲ್ಪದಲ್ಲಿ ವೀಕ್ ಇರ್ಬೋದು, ಅಥವಾ ಮಾತಿನಲ್ಲಿ ಪವಿತ್ರತೆಯ ಕೊರತೆ ಇರ್ಬೋದು, ಅಥವಾ ಕರ್ಮದಲ್ಲಿ ಯಾವುದಾದ್ರೂ ಕೊರತೆ ಇರ್ಬೋದು, ಅಥವಾ ಸ್ವಪ್ನದಲ್ಲೂ ಯಾವುದಾದ್ರೂ ಕೊರತೆ ಇರ್ಬೋದು, ವೀಕ್ನೆಸ್ ಇರ್ಬೋದು. ಏಕೆಂದ್ರೆ ಪವಿತ್ರ ಆತ್ಮ ಅವರ ಮನಸ್ಸು, ವಚನ, ಕರ್ಮ, ಸಂಬಂಧ, ಸಂಪರ್ಕ, ಸ್ವಪ್ನ ಸ್ವತಃವಾಗಿ
ಶಕ್ತಿಶಾಲಿಯಾಗಿರುತ್ತೆ. ಯಾವಾಗ ವ್ರತವನ್ನ ತಗೊಂಡ್ಬಿಡ್ತೀರಾ, ವೃತ್ತಿಯನ್ನ ಪರಿವರ್ತನೆ ಮಾಡುವಂತ ವ್ರತ ತಗೊಂತೀರಾ, ಒಂದೊಂದ್ಸಲಿ ಯಾಕೆ ಸಮಯವನ್ನ ನೋಡ್ತಿದ್ದೀರಾ, ಸಮಯದ ಕೂಗಾಗಿದೆ, ಭಕ್ತರ ಕೂಗಾಗಿದೆ, ಎಲ್ಲ ಆತ್ಮಗಳ ಕೂಗಾಗಿದೆ. ಕೇಳಿಸ್ಕೊಂತಿದ್ದೀರಾ? ಸಮಯದ್ದು, ಎಲ್ಲ ಆತ್ಮಗಳದು, ಭಕ್ತರದು ಆ ಕೂಗು ಕೇಳಿಸ್ತಿದೆಯಾ ಮಕ್ಕಳೇ? ಕೇಳ್ತಿದ್ದಾರೆ ಬಾಬಾ. ಮತ್ತೆ ಅಚಾನಕ್ ಏನಾದರೂ ಆಗ್ಬೋದು. ಆ ಪಾಠ ಪಕ್ಕ ಆಗಿದೆ ಅಲ್ವಾ? ಫೌಂಡೇಶನಿನ ಕೊರತೆ ಅಂದರೆ ಪವಿತ್ರತೆಯ ಕೊರತೆ. ಅಂದರೆ ಮಾತಿನಲ್ಲೂ ಇರ್ಬೋದು ಶುಭ ಭಾವನೆ, ಶುಭ ಕಾಮನೆ ಇಲ್ಲ ಅಂದರೆ ಪವಿತ್ರತೆಯ ವಿಪರೀತ ಆಗಿದೆ. ಆವಾಗ್ಲೂ ಸಹ ಸಂಪೂರ್ಣ ಪವಿತ್ರತೆ, ಅದರ ಒಂದು ಸುಖ ಏನಿದೆ, ಸಂಪೂರ್ಣ ಪವಿತ್ರತೆಯ ಸುಖ, ಅತೀಂದ್ರಿಯ ಸುಖ, ಅದರ ಅನುಭವ ಆಗುವುದಿಲ್ಲ. ಯಾಕೆಂದರೆ ಬ್ರಾಹ್ಮಣ ಜೀವನದ ರಕ್ಷಣೆ ಆಗಿದೆ ಅಸಂಭವವನ್ನು ಸಂಭವ ಮಾಡೋದು. ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಅಷ್ಟು ಇಷ್ಟು ಅನ್ನೋ ಶಬ್ದಗಳೇ ಬರೋದಿಲ್ಲ. ಎಷ್ಟು ಬೇಕೋ ಅಷ್ಟಿದೆ. ನಾಳೆ ಅಮೃತ ವೇಳೆ ವಿಶೇಷವಾಗಿ ಪ್ರತಿಯೊಬ್ಬರು ತಮ್ಮನ್ನು ತಾವು ಬೇರೆಯವ್ರ ಬಗ್ಗೆ ಅನ್ಕೊಂಡ್ಬೇಡಿ, ಬೇರೆಯವ್ರು ನೋಡಕ್ಕೂ ಹೋಗ್ಬೇಡಿ, ಅವ್ರ ಬಗ್ಗೆ ವಿಚಾರನೂ ಮಾಡಕ್ ಹೋಗ್ಬೇಡಿ. ಆದರೆ ತಮ್ಮನ್ನ ತಾವು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಪರ್ಸೆಂಟೇಜ್ನಲ್ಲಿ ಪವಿತ್ರತೆಯ ವ್ರತ ನಿಭಾಯಿಸ್ತಾ ಇದ್ದೀರಾ? ಮುಖ್ಯವಾಗಿ 4 ಮಾತುಗಳನ್ನು ಚೆಕ್ ಮಾಡಿಕೊಳ್ಳಿ. ಒಂದು, ವೃತ್ತಿ.
ಎರಡನೇದು ಸಂಬಂಧ ಸಂಪರ್ಕದಲ್ಲಿ ಶುಭ ಭಾವನೆ ಶುಭ ಕಾಮನೆ. ಇವರಿರೋದೇ ಹಿಂಗೆ ಅಂತಲ್ಲ, ಅದರಿಂದ ಆತ್ಮನೇ ಆಗಿರ್ಲಿ ಎಲ್ಲರ ಪ್ರತಿನೂ ಶುಭ ಭಾವನೆ. ಯಾವಾಗ ತಾವೆಲ್ಲರೂ ತಮ್ಮನ್ನ ತಾವು ವಿಶ್ವ ಪರಿವರ್ತಕರು ಅಂತ ತಿಳ್ಕೊಂಡಿದ್ದೀರ, ಆ ರೀತಿ ತಿಳ್ಕೊಂಡಿದ್ದೀರಲ್ವಾ, ಹಂಗೆ ತಿಳ್ಕೊಂಡಿದ್ದಿರ್ತಾನೆ ತಾವೆಲ್ಲ ವಿಶ್ವ ಪರಿವರ್ತಕರಾಗಿದ್ದೀರಾ ಅಂತ. ತಿಳ್ಕೊಂಡಿದ್ರೆ ಕೈ ಎತ್ತಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಎಲ್ಲರೂ ಕೈ ಎತ್ತುತ್ತಿದ್ದಾರೆ. ತುಂಬಾ ಚೆನ್ನಾಗಿ ಇದ್ರಲ್ಲಿ ಕೈ ಎತ್ತುತ್ತಿದ್ದೀರಾ ಅಂತ ಪಾಪ ಶುಭಾಶಯಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಬಾಪ್ದಾದ ಒಂದು ಪ್ರಶ್ನೆಯನ್ನು ತಮ್ಮೆಲ್ಲರೊಂದಿಗೆ ಕೇಳ್ತಾರೆ. ಕೇಳ್ಬೋದಾ? ಪ್ರಶ್ನೆಯನ್ನ ಕೇಳ್ಬೋದಾ? ಯಾವಾಗ ತಾವು ವಿಶ್ವ ಪರಿವರ್ತಕರಾಗಿದ್ದೀರಾ, ಆ ವಿಶ್ವದಲ್ಲಿ 5 ತತ್ವಗಳಿಂದ ಕೂಡಿರುವಂತೆ ಪ್ರಕೃತಿನೂ ಬಂದ್ಬಿಡುತ್ತೆ. ಅದನ್ನೂ ಸಹ ನೀವು ಪರಿವರ್ತನೆ ಮಾಡ್ತೀರಾ. ಆದ್ರೆ ತಮ್ಮನ್ನ ತಾವು, ತಮ್ಮ ಜೊತೆಗಾರರನ್ನ, ತಮ್ಮ ಪರಿವಾರವನ್ನ ಅವಾಗ ಪರಿವರ್ತನೆ ಮಾಡಕ್ಕಾಗಲ್ವಾ? ವಿಶ್ವ ಪರಿವರ್ತಕ ಅರ್ಥಾತ್ ವಿಶ್ವ ಪರಿವರ್ತಕ ಅಂದ್ರೇನೆ ಆತ್ಮಗಳನ್ನ, ಪ್ರಕೃತಿಯನ್ನ, ಎಲ್ಲರನ್ನ ಪರಿವರ್ತನೆ ಮಾಡುವಂಥವ್ರು. ತಮ್ಮ ಪ್ರಾಮಿಸ್ ಏನ್ ಮಾಡಿದ್ರಿ ನೆನಪು ಮಾಡ್ಕೊಳ್ಳಿ. ಎಲ್ಲರೂ ತಾವು ಬಾಪ್ದಾದರ ಜೊತೆ ಅನೇಕ ಬಾರಿ ಪ್ರಾಮಿಸ್ ಮಾಡಿದ್ದೀರ. ಆದ್ರೆ ಬಾಪ್ದಾದರವರು ಇದನ್ನೇ ನೋಡ್ತಿದ್ದಾರೆ, ಯಾವ ಸಮಯದಲ್ಲಿ ಸಮಯ ತುಂಬಾ ಫಾಸ್ಟ್ ಆಗಿ ಬರ್ತಿದೆ. ಎಲ್ಲರ ಕೂಗು ತುಂಬಾ ಹೆಚ್ಚಾಗ್ತಾ ಇದೆ. ಅಂದಾಗ ಕೂಗನ್ನ ಕೇಳುವಂತವರು ಮತ್ತೆ ಪರಿವರ್ತನೆ ಮಾಡುವಂತವರು ಉಪಕಾರಿ ಆತ್ಮಗಳು ಯಾರಾಗಿದ್ದಾರೆ? ತಾವೇ ಆಗಿದ್ದೀರಲ್ವಾ? ಬಾಪ್ದಾದರವರು ಮೊದಲು ಸಹ ತಿಳಿಸಿದ್ರು, ಪರ ಉಪಕಾರಿ ಅಥವಾ ವಿಶ್ವ ಉಪಕಾರಿ
ಪರೋಪಕಾರಿ ವಿಶ್ವೋಪಕಾರಿ ಆಗಬೇಕು ಅಂದರೆ ವಿಶೇಷ 3 ಮಾತುಗಳನ್ನು ಸಮಾಪ್ತಿ ಮಾಡಬೇಕು. ಗೊತ್ತಿದೆ ಅಲ್ವಾ? ತಿಳ್ಕೊಳೋದ್ರಲ್ಲಿ ನೀವೆಲ್ಲ ಬುದ್ಧಿವಂತರು. ಆಗ್ತದ ಗೊತ್ತು, ತಾವೆಲ್ಲರೂ ಬುದ್ಧಿವಂತರು. ಮೊದಲನೇ ಶಬ್ದ ಪರಚಿಂತನೆ, ಪರದರ್ಶನ. ಮೂರನೇದು ಪರಮತ. ಈ ಮೂರರ ಪರ ಶಬ್ದವನ್ನು ಸಮಾಪ್ತಿ ಮಾಡಬೇಕು. ಅದನ್ನು ಸಮಾಪ್ತಿ ಮಾಡಿದಾಗ ಪರ ಉಪಕಾರಿಯಾಗ್ತೀವಿ. ಯಾವುದು ವಿಘ್ನ ರೂಪ ಆಗುತ್ತೆ, ಮುಖ್ಯವಾಗಿ 3 ಶಬ್ದನೇ ವಿಘ್ನ ರೂಪ ಆಗೋದು. ಪರ ಚಿಂತನೆ, ಪರದರ್ಶನ, ಪರಮತ. ನೆನಪಿದೆ ಅಲ್ವಾ? ಹೊಸ ಮಾತಲ್ವಲ್ಲ ಇದು. ವಿಶೇಷವಾಗಿ ನಾಳೆ ಅಮೃತ ವೇಳೆಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಬಾಬ್ದಾದರು ಬರ್ತೀನಿ, ನಾನು ನೋಡ್ತೀನಿ ಯಾರೇನು ಮಾಡ್ತಿದ್ದೀರಾ ಅಂತ. ನಾಳೆ ವಿಶೇಷವಾಗಿ ಅಮೃತ ವೇಳೆ ಬಾಬ್ದಾದರ್ ಪ್ರತಿಯೊಬ್ಬರನ್ನು ನೋಡಕ್ ಬರ್ತಾರೆ. ಏನು ಮಾಡ್ತಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀರಾ ಇಲ್ವಾ ಅಂತ. ಯಾಕೆಂದರೆ ಈಗ ಇದರ ತುಂಬ ಅವಶ್ಯಕತೆ ತುಂಬ ಇದೆ. ಸಮಯ ಪ್ರಮಾಣ ಕೂಗು ತುಂಬ ಹೆಚ್ಚಾಗ್ತಿದೆ. ಪ್ರತಿಯೊಂದು ದುಃಖಿ ಆತ್ಮಕ್ಕೂ ಪ್ರತಿಯೊಂದು ದುಃಖಿ ಆತ್ಮಗಳಿಗೂ ಮನಸ ಸೇವೆಯ ಮುಖಾಂತರ ಸುಖ ಶಾಂತಿಯ ಅಂಚಲಿ ಸಕಾಶವನ್ನು ಕೊಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಕೊಡಬೇಕು, ಕಾರಣ ಏನು? ಒಂದೊಂದ್ಸಲಿ ಬಾಬ್ದಾದ ಅಚಾನಕ್ಕಾಗಿ ಮಕ್ಕಳನ್ನ ನೋಡ್ತಾರೆ, ಏನು ಮಾಡ್ತಿದ್ದಾರೆ ಅಂತ. ಯಾಕೆಂದರೆ ಮಕ್ಕಳ ಜೊತೆ ಬಾಬನಿಗಂತೂ ತುಂಬ ಪ್ರೀತಿ ಇದೆ ಅಲ್ವಾ. ಅವಾಗ ಮತ್ತೆ ಮಕ್ಕಳ ಜೊತೆನೆ ಹೋಗಬೇಕು, ಒಬ್ಬರೇ ಹೋಗಂಗಿಲ್ಲ. ಪ್ರೀತಿನೂ ತುಂಬ ಇದೆ. ಅವಾಗ ನೋಡ್ತಾರೆ ಬಾಬಾ ಮಕ್ಕಳನ್ನು. ತಾವೆಲ್ಲರೂ ಜೊತೆಲಿ ಬರ್ತೀರಲ್ವಾ, ಬರ್ತಿರ್ತಾನೆ ಅಂತ ಕೇಳ್ತಿದ್ದಾರೆ. ಜೊತೆಲಿ ಬರ್ತೀರಲ್ವಾ? ಮುಂದೆ ಇರೋರು ಕೈ ಎತ್ತಿಲ್ಲ, ಯಾಕೆ ಬರೋದಿಲ್ವಾ ನನ್ನ ಜೊತೆ ಅಂತ ಕೇಳ್ತಿದ್ದಾರೆ. ಹೋಗ್ಬೇಕಲ್ವಾ ಬಾಬನ ಜೊತೆ.
ಅಡ್ವಾನ್ಸ್ ಪಾರ್ಟಿಯಲ್ಲಿರೋ ತಮ್ಮ ದಾದಿಯರು, ತಮ್ಮ ವಿಶೇಷ ಪಾಂಡವರು ಎಲ್ಲರೂ ನಿಮ್ಮಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಕಾದ್ಕೊಂಡಿದ್ದಾರೆ. ಅವರು ಸಹ ತಮ್ಮ ಹೃದಯದಲ್ಲಿ ಪಕ್ಕಾ ಪ್ರಾಮಿಸ್ ವಾಯ್ದ ಮಾಡ್ಕೊಂಡಿದ್ದಾರೆ. ನಾವೆಲ್ಲರೂ ಜೊತೆಲಿ ಹೋಗ್ತೀವಿ, ಕೆಲವರು ಮಾತ್ರ ಅಲ್ವಾ, ಎಲ್ಲರ ಜೊತೆನೂ ನಾವು ಹೋಗ್ತೀವಿ. ನಾಳೆ ವಿಶೇಷವಾಗಿ ಅಮೃತ ವೇಳೆ ಚೆಕ್ ಮಾಡ್ಕೊಳ್ಳಿ, ಯಾವ ಮಾತಿನಲ್ಲಿ ಕೊರತೆ ಇದೆ. ಮನಸ್ಸಿನ ಕೊರತೆ ಅಲ್ಲ, ಮನಸ್ಸಿನಲ್ಲ, ವಾಣಿಯಲ್ಲ, ಅಥವಾ ಕರ್ಮಣದಲ್ಲಿ ಬಂದಾಗ ಬಾಪ್ದಾದರವರು ಒಂದ್ಸಲಿ ಎಲ್ಲ ಸೆಂಟರನ್ನು ಏನ್ ನೋಡಿದ್ರು ಬಾಬಾ? ಯಾವ ಮಾತಿನ ಕೊರತೆ ಇದೆ? ಆಗ ಬಾಬನ್ಗಿದೆ ಕಾಣಿಸ್ತು, ಏನ್ ಕೊರತೆಯನ್ನ ಬಾಪ್ದಾದ ನೋಡಿದ್ರು, ಒಂದು ಸೆಕೆಂಡ್ನಲ್ಲಿ ಪರಿವರ್ತನೆ ಮಾಡಿ ಅದನ್ನ ಫುಲ್ ಸ್ಟಾಪ್ ಇಡೋದ್ರಲ್ಲಿ ಕೊರತೆ ಇದೆ ಅಂತ ನೋಡಿದ್ರು. ಎಲ್ಲಿವರೆಗೂ ನೀವು ಎಲ್ಲಿವರೆಗೂ ಫುಲ್ ಸ್ಟಾಪ್ ಇಡೋ ಅಷ್ಟೊತ್ತಿಗೆ ಗೊತ್ತಿಲ್ಲ ಏನೇನೋ ಆಗ್ಬಿಟ್ಟಿರುತ್ತೆ. ಬಾಪ್ದಾದರವರು ಮೊದಲನೇ ತಿಳಿಸಿದ್ದಾರೆ, ಅಂತಿಮ ಗಳಿಗೆಯ ಅಂತಿಮ ಸೆಕೆಂಡಿನ ಅಂತಿಮ ಸಮಯ ಇರುತ್ತೆ, ಫುಲ್ ಸ್ಟಾಪ್ ಅನ್ನು ಇಡಬೇಕಾಗತ್ತೆ. ಆದ್ರೆ ಬಾಬಾ ನೋಡಿದ್ರು, ಫುಲ್ ಸ್ಟಾಪ್ ಇಡಕ್ ಹೋಗ್ಬಿಟ್ಟು ಮಕ್ಕಳು ಕಾಮ ಹಾಕ್ಬಿಡ್ತಾರೆ. ಫುಲ್ ಸ್ಟಾಪ್ ಇಡಕ್ ಹೋಗ್ತಾರೆ, ಅದು ಕಾಮ ಆಗ್ಬಿಡುತ್ತೆ. ಅಂದ್ರೆ ಇನ್ನು ಮುಂದುವರಿಯುತ್ತೆ ಅಂತ. ಅಂದ್ರೆ ಇವ್ರು ಯಾಕೆ ಹಿಂಗೆ, ಇದೇನಕ್ಕೆ ಹಿಂಗೆ ಅಂತ ಬೇರೆಯವ್ರ ಬಗ್ಗೆ ವಿಚಾರ ಮಾಡ್ತಾರೆ, ಅದರಲ್ಲಿ ಆಶ್ಚರ್ಯ ಚಿಹ್ನೆಯನ್ನ ಹಾಕ್ತಾರೆ, ಫುಲ್ ಸ್ಟಾಪ್ ಇಡೋದಿಲ್ಲ. ಆದ್ರೆ ಕಾಮ ಆಶ್ಚರ್ಯ ಚಿಹ್ನೆ, ಮತ್ತೆ ಯಾಕೆ ಅನ್ನೋ ಕ್ವೆಶನ್ನಿನ ಕ್ಯೂ ಅಲ್ಲಿ ಬಂದ್ಬಿಡುತ್ತೆ. ಇದನ್ನು ವಿಶೇಷವಾಗಿ ಚೆಕ್ ಮಾಡ್ಕೊಳ್ಳಿ. ಫುಲ್ ಸ್ಟಾಪ್ ಅನ್ನ ಇಡುವಂತಹ ಅಭ್ಯಾಸ ಇಲ್ಲ ಅಂದ್ರೆ ಆವಾಗ ಅಂತ್ಯ ಮತಿ ಸೋಗತಿ ಶ್ರೇಷ್ಠ ಇರಕ್ಕಾಗೋದಿಲ್ಲ.
ಆಗೋದಿಲ್ಲ. ಆದ್ರಿಂದ ಬಾಪ್ದಾದಾರವರು ಹೋಮ್ವರ್ಕ್ ಕೊಡ್ತಿದ್ದಾರೆ. ವಿಶೇಷ ನಾಳೆ ಅಮೃತ ವೇಳೆ ಚೆಕ್ ಮಾಡ್ಕೊಳ್ಳಿ, ಮತ್ತೆ ಚೇಂಜು ಮಾಡ್ಕೊಳ್ಬೇಕು. ಬರೀ ಚೆಕ್ ಮಾಡ್ಕೊಳೋದಲ್ಲ, ಚೇಂಜ್ ಮಾಡ್ಕೊಳ್ಬೇಕು. ಒಂದು ವಾರ ಫುಲ್ ಸ್ಟಾಪ್ ಅನ್ನ 1 ಸೆಕೆಂಡಲ್ಲಿ ಇಡೋದನ್ನ ಪದೇ 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 ಅಭ್ಯಾಸ ಮಾಡಿ. ಒಂದು ವಾರ ಫುಲ್ ಸ್ಟಾಪ್ ಅಂದ್ರೆ ಸ್ಟಾಪ್ ಕಂಪ್ಲೀಟ್ 1 ಸೆಕೆಂಡ್. ಈಗ ಫಾಸ್ಟ್ ಆಗಿ ತೀವ್ರ ಪುರುಷಾರ್ಥ ಮಾಡಿ, ಡೀಲಾಡಾಲ ಪುರುಷಾರ್ಥ ಮಾಡಿಬಿಡಿ. ಡೀಲಾಡಾಲ ಪುರುಷಾರ್ಥ ಮಾಡಿದ್ರೆ ಸಫಲತೆ ಅದು ಸಿಗೋದಿಲ್ಲ. ರಾಯಲ್ಟಿ ನಿಮ್ಮ ವ್ಯಕ್ತಿತ್ವ, ಪರ್ಸನಾಲಿಟಿ ಅಂತ ಹೇಳ್ತಾರೆ. ಪವಿತ್ರತೆ ನಿಮ್ಮ ಒಂದು ರಾಯಲ್ಟಿ, ಗಾಂಭೀರ್ಯತೆ ಮತ್ತೆ ನಿಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾರೆ. ನಿಮ್ಮ ಪವಿತ್ರತೆ, ರಾಯಲ್ಟಿಯನ್ನ ನೆನಪು ಮಾಡಿಕೊಳ್ಳಿ. ಅಂದರೆ ನಿಮ್ಮ ಒಂದು ಪವಿತ್ರತೆ ಒಂದಿದನ್ನು ನೆನಪು ಮಾಡಿಕೊಳ್ಳಿ. ಅನಾದಿಯಲ್ಲೇನೂ ಸಹ ಪರಂಧಾಮದಲ್ಲಿ ಅಷ್ಟು ಪವಿತ್ರ. ಯಾವ ರೀತಿ ಆಕಾಶದಲ್ಲಿ ವಿಶೇಷವಾದಂತಹ ಒಂದು ನಕ್ಷತ್ರ ಹೊಳೆಯುತ್ತೆ, ಅದೇ ರೀತಿ ಅನಾದಿಯಲ್ಲಿ ಪರಂಧಾಮದಲ್ಲಿ ಆ ಒಂದು ಬೇಹದ್ದಿನ ಒಂದು ವಿಶೇಷ ಹೊಳಪಿರುತ್ತೆ. ಅದು ಪವಿತ್ರತೆಯ ಹೊಳಪಾಗಿದೆ. ಸೊ ಅನಾದಿ ಕಾಲದ ರಾಯಲ್ಟಿ, ಪವಿತ್ರತೆಯ ಒಂದಿದನ್ನು ಮಾಡ್ಕೊಳ್ಳಿ. ಆಮೇಲೆ ಸತ್ಯುಗಕ್ಕೆ ಬಂದಾಗ ದೇವತೆಗಳ ರೂಪದಲ್ಲಿ ಅದರ ರಾಯಲ್ಟಿಯನ್ನು ನೆನಪು ಮಾಡ್ಕೊಳ್ಳಿ. ಪವಿತ್ರತೆಯ ದೇವತೆಗಳು ತಲೆ ಮೇಲೆ ಪವಿತ್ರತೆಯ ರಾಯಲ್ಟಿಯ ಒಂದು ಕಿರೀಟ ಇರುತ್ತೆ. ದೇವತೆಗಳು ಅನಾದಿ ಮತ್ತೆ ಆದಿ
ಎಷ್ಟು ರಾಯಲ್ಟಿ ಇದೆ. ಮತ್ತೆ ದ್ವಾಪರಕ್ಕೆ ಬನ್ನಿ. ನಿಮ್ಮ ಚಿತ್ರಗಳಲ್ಲೂ ಎಷ್ಟು ರಾಯಲ್ಟಿ ಇದೆ, ಯಾರಿಗೂ ಇರೋದಿಲ್ಲ. ಆಕ್ಟರ್ಸ್ದು, ಅಭಿನೇತ ಮತ್ತೆ ಧರ್ಮಪಿತ ಎಲ್ಲರದ್ದು ಚಿತ್ರವನ್ನ ಮಾಡ್ತಾರೆ, ಆದ್ರೆ ನಿಮ್ಮದು ಮಾತ್ರ ಪೂಜೆಯನ್ನ ಮಾಡ್ತಾರೆ. ಮತ್ತೆ ನಿಮ್ಮ ಚಿತ್ರಗಳ ವಿಶೇಷತೆ ಎಷ್ಟು ರಾಯಲ್ ಇದೆ. ದೇವತೆಗಳ ಚಿತ್ರವನ್ನ ಮಾತ್ರ ಪೂಜಿಸಲ್ಪಡುತ್ತೆ, ಮತ್ತೆ ಅಷ್ಟು ರಾಯಲ್ ಇದೆ. ಇನ್ನು ಯಾರದೇ ಚಿತ್ರವನ್ನ ಪೂಜೆನೂ ಮಾಡೋದಿಲ್ಲ, ರಾಯಲ್ಟಿ ಇರೋದಿಲ್ಲ. ಆ ಚಿತ್ರವನ್ನ, ದೇವತೆಗಳ ಚಿತ್ರವನ್ನ ನೋಡಿನೇ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಚಿತ್ರದಿಂದನೇ ಎಷ್ಟು ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಇದೆಲ್ಲ ರಾಯಲ್ಟಿ ಪವಿತ್ರತೆದಾಗಿದೆ. ಬ್ರಾಹ್ಮಣ ಜೀವನದ ಜನ್ಮ ಸಿದ್ಧಾಧಿಕಾರ ಆಗಿದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಜನ್ಮ ಸಿದ್ಧಾಧಿಕಾರ ಆಗಿದೆ. ಪವಿತ್ರತೆ ಕಡಿಮೆ ಇದೆ ಅಂದ್ರೆ ಅದು ಕಡಿಮೆ, ಕೊರತೆ ಇದೆ ಅಂದ್ರೆ ಸಮಾಪ್ತಿ ಮಾಡಬೇಕು. ಹಿಂಗಂತಲ್ಲ, ಆಗೋಗುತ್ತೆ ಅಂತ. ಆ ಸಮಯದಲ್ಲಿ ವೈರಾಗ್ಯ ಬರುತ್ತಲ್ವಾ, ಆವಾಗೆಲ್ಲ ಆಗೋಗುತ್ತೆ ಅಂತ. ಹಂಗಲ್ಲ, ಇಂಥ ಒಳ್ಳೊಳ್ಳೆ ಮಾತುಗಳನ್ನು ಹೇಳೋದಲ್ಲ. ಬಾಬಾ ನೀವು ಚಿಂತೆ ಮಾಡಬೇಡಿ ಬಾಬಾ, ಆಗೋಗುತ್ತೆ ಅಂತ. ಪವಿತ್ರತೆ ಅನ್ನೋದು ಬರೀ ಬ್ರಹ್ಮಚರ್ಯ ಒಂದೇ ಅಲ್ಲ. ವ್ಯರ್ಥ ಸಂಕಲ್ಪನೂ ಸಹ ಅಪವಿತ್ರ ಆಗಿದೆ. ವ್ಯರ್ಥ ಮಾತು, ವ್ಯರ್ಥ ರೂಪ ಮಾತೆಂದು ಯಾವುದನ್ನ ಕ್ರೋಧದ ಅಂಶ, ರೋಭ ಅಂತ ಹೇಳ್ತೀವಿ, ಅದನ್ನು ವ್ಯರ್ಥದ ರೂಪ ಆಗಿದೆ. ಸಂಸ್ಕಾರಗಳನ್ನ ಈ ರೀತಿ ಮಾಡ್ಕೊಳ್ಳಿ. ಯಾವುದು ದೂರದಿಂದಲೇ ಯಾರಾದ್ರೂ ನಿಮ್ಮನ್ನು ನೋಡಿದ್ರೆ ಪವಿತ್ರತೆಯ ವೈಬ್ರೇಷನ್ ಅನ್ನ ತಗೊಳ್ಬೇಕು. ಅಷ್ಟು ಪವಿತ್ರತೆ ಪರ್ಸನಾಲಿಟಿ ಇರಬೇಕು. ದೂರದಿಂದಲೇ ನಿಮ್ಮನ್ನು ಯಾರಾದ್ರೂ ನೋಡಿದ್ರೆ ಪವಿತ್ರತೆ ವೈಬ್ರೇಷನ್ ಬರಬೇಕು. ಯಾಕಂದ್ರೆ ನಿಮ್ಮಂತಹ ಪವಿತ್ರತೆ ಯಾರ ಪವಿತ್ರತೆಯಲ್ಲಿ ಆತ್ಮನೂ ಪವಿತ್ರ ಆಗುತ್ತೆ, ಶರೀರನೂ ಪವಿತ್ರ ಸಿಗುತ್ತೆ, ಡಬಲ್ ಪವಿತ್ರತೆ ಪ್ರಾಪ್ತಿ ಆಗುತ್ತೆ ರಿಸಲ್ಟ್.
ಯಾವುದೇ ಮಗು ಫಸ್ಟ್ ಬಾಬನ್ ಮಗು ಆಗಿದ ತಕ್ಷಣ ಏನು ವರದಾನ ಸಿಗುತ್ತೆ ನೆನಪಿದೆ ಅಲ್ವಾ? ಪವಿತ್ರ ಭವ, ಯೋಗಿ ಭವ. ಎರಡೂ ಮಾತುಗಳು, ಒಂದು ಪವಿತ್ರತೆ, ಇನ್ನೊಂದು ಫುಲ್ ಸ್ಟಾಪ್. ಎಲ್ಲ ಮಾತಿನ ಫುಲ್ ಸ್ಟಾಪ್. ಇಷ್ಟ ಆಯ್ತಾ ಅಲ್ವಾ? ಎಲ್ಲರೂ ಅಮೃತ ವೇಳೆ ವಿಶೇಷ ಬಾಬ್ದಾದ ಎಲ್ಲದ್ರದ್ದು ನಾಳೆ ವಿಸಿಟ್ ಮಾಡ್ತಾರೆ. ಪ್ರತಿಯೊಂದು ಸೆಂಟರು, ಪ್ರತಿಯೊಂದು ಮನೆ, ಎಲ್ಲ ಬಾಬನ ಮಕ್ಕಳನ್ನ ನಾಳೆ ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬಾಬ್ದಾದ. ಬಾಬನ್ಗೆ ಟೈಮ್ ಇಡ್ಸೋದಿಲ್ಲ. ಇಷ್ಟೊಂದು ಜನ ಇದ್ದಾರೆ ಅಂದರೆ ಹೆಂಗೆ ಚಕ್ಕರ್ ಆಗ್ತಾರೆ ಅಂತ ಒಂದೇ ಸೆಕೆಂಡಲ್ಲಿ 4-6 ಕಡೆ ಎಲ್ಲ ಮಕ್ಕಳನ್ನು ನಾನು ವಿಸಿಟ್ ಮಾಡ್ಬೋದು, ಚಕ್ಕರ್ ಆಗ್ಬೋದು. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ, ಬಾಬಾ ಏನಕ್ಕೆ ಅವ್ಯಕ್ತ ಆಗ್ಬಿಟ್ರು ಅಂತ ಅಂದಾಗ ಬಾಬಾನು ಕಂಪ್ಲೇಂಟ್ ಮಾಡ್ತಿದ್ದಾನೆ ನಮ್ಮ ಮೇಲೆ. ಸಾಕಾರದಲ್ಲಿದ್ದೂ ಯಾವಾಗ ನೀವು ಬಾಬನ ಸಮಾನ ಆಗೋದು, ಅವ್ಯಕ್ತ ಆಗೋದು ಅಂತ ಬಾಬನ ಕಂಪ್ಲೇಂಟ್. ನೀವು ಅವ್ಯಕ್ತ ಆಗಿ ಯಾಕೆ ಆಗಲಿಲ್ಲ ಅಂತ ಬಾಬನ ಕಂಪ್ಲೇಂಟು. ಸೊ ಇವತ್ತಿನ ದಿನ ಬಾಬಾ ಸ್ವಲ್ಪ ವಿಶೇಷ ಅಟೆನ್ಷನ್ ಅನ್ನು ತರಿಸ್ತಿದ್ದಾರೆ. ಪ್ರೀತಿನೂ ತುಂಬ ಮಾಡ್ತೀನಿ, ಬಟ್ ಜೊತೆಯಲ್ಲಿ ಪ್ರೀತಿನೂ ಇದೆ, ಅಟೆನ್ಷನ್ ಅನ್ನು ಬಾಬಾ ತರಿಸ್ತಿದ್ದಾರೆ. ಯಾಕಂದರೆ ಬಾಬನಿಗೆ ಇದೇ ಆಸೆ ಇದೆ, ನನ್ನ ಒಂದು ಮಗುನೂ ಸಹ ಯಾರು ಉಳ್ಕೊಳ್ಬಾರ್ದು. ಪ್ರತಿಯೊಂದು ಕರ್ಮದ ಶ್ರೀಮತವನ್ನು ಚೆಕ್ ಮಾಡ್ಕೊಳ್ಳಿ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿವರೆಗೂ ಏನೆಲ್ಲ ಕರ್ಮ ಮಾಡ್ತಿದ್ದಾರೆ, ಅದು ಪ್ರತಿಯೊಂದು ಕರ್ಮಕ್ಕೂ ಶ್ರೀಮತ ಅಂತೂ ಸಿಕ್ಕಿದೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಪ್ರತಿ ಕರ್ಮನೂ ನಾನು ಶ್ರೀಮತದಂತೆ ಮಾಡ್ತಾ ಇದ್ದೀನಿ. ಒಪ್ಪಿಗೆ ಇದೆ ಅಲ್ವಾ? ಜೊತೆಯಲ್ಲಿ ಹೋಗ್ಬೇಕಲ್ವಾ? ಹೋಗ್ಬೇಕಲ್ವ? ಕೈ ಎತ್ತಿ, ಹೋಗ್ಬೇಕು ಅಂದರೆ ಕೈ ಎತ್ತಿ ಅಂತ ಕೇಳ್ತಿದ್ದಾರೆ ಹಿಂದೆ ಇರೋರು, ಟೀಚರ್ಸು ಎಲ್ಲರೂ. ಹೋಗ್ಬೇಕು ಬಾಬನ ಜೊತೆ ಅಂದರೆ ಕೈ ಎತ್ತಿ. ಸಮಾನ ಆದ್ರೇನೆ ಅಲ್ವಾ ಬಾಬನ ಕೈಯಲ್ಲಿ ಕೈ ಇಟ್ಟು ಹೋಗಕ್ಕೆ ಸಾಧ್ಯ. ಆಗಲೇಬೇಕು, ಈ ದೃಢ ಸಂಕಲ್ಪ ಮಾಡಿ. ಮಾಡಲೇಬೇಕು, ಆಗಲೇಬೇಕು ಅನ್ನೋ ದೃಢ ಸಂಕಲ್ಪ ಮಾಡಿ. ಸೇವೆ ಟರ್ನು ಇಂಡೋರ್ಸು ಅಂತಾಗಿ. ಒಳ್ಳೆಯದು, ಈ ಚಾನ್ಸ್ ಏನು ಸಿಗುತ್ತೆ ನಿಮಗೆ, ಚೆನ್ನಾಗಿ ಅನಿಸುತ್ತಲ್ವಾ?
ಸ್ಪೆಷಲ್ ಚಾನ್ಸ್ ಸಿಕ್ಕಿದೆ ಅಲ್ವಾ. ತುಂಬ ಜನ ಬಂದಿದ್ದೀರಾ. ಒಂದು ನಿರ್ವಿಘ್ನ ಆಗಿ ಇನ್ನೊಂದು ಸೇವೆಯಲ್ಲಿ ಶಾಂತಿಯ ಒಂದು ಝಂಡನ್ನ ಹಾರಿಸಿ ಎಲ್ಲರಿಗೂ ಅನುಭವ ಆಗಬೇಕು, ಇದು ಶಾಂತಿಯ ಸ್ಥಾನದಲ್ಲಿ ನಾವಿದ್ದೀವಿ ಅಂತ. ಈ ಶಾಂತಿಯ ಝಂಡಾನ ಹಾರಿಸಿ. ಡಬಲ್ ಪ್ಲಾನೆಟ್ಸ್. ಈಗ ನೀವು ಡಬಲ್ ವಿದೇಶಿಯರಲ್ಲ, ಈಗ ಡಬಲ್ ತೀವ್ರ ಪುರುಷಾರ್ಥಿ, ಸರಿ ಅಲ್ವಾ ಅಂತ ಹೇಳ್ತಿದ್ದಾರೆ. ಡಬಲ್ ಆಗಿದ್ದೀರಾ, ಡಬಲ್ ಪುರುಷಾರ್ಥಿ ಆಗಿದ್ದೀರಾ. ಒಳ್ಳೇದು. ಡಬಲ್ ಪುರುಷಾರ್ಥಿಗಳು ಚೆನ್ನಾಗಿ ಪುರುಷಾರ್ಥ ಮಾಡಿ ಮುಂದುವರಿತಿದ್ದೀರಾ. ಆದರೆ ಬಾಬಾ ಚಾರ್ಟನ್ನು ನೋಡ್ತಾರೆ. ಚಾರ್ಟನ್ನು ನೋಡ್ತೀನಿ, ಸಂಪೂರ್ಣ ಪವಿತ್ರತೆಯ ಚಾರ್ಟನ್ನು ನೋಡ್ತೀನಿ ಅಂತ. ಒಳ್ಳೆಯದು. ಎಲ್ಲರ ಲಕ್ಷ್ಯ ತುಂಬ ಚೆನ್ನಾಗಿದೆ, ಆದರೆ ಮಧ್ಯ ಮಧ್ಯದಲ್ಲಿ ಹುಡುಕಾಟಿಕೆಯ ಮಾಯೆ ತುಂಬ ಬರುತ್ತೆ. ಈಗ ಅದಕ್ಕೆ ಬೀಳ್ಕೊಡುಗೆಯನ್ನ ಕೊಡಿ. ಹುಡುಕಾಟಿಕೆತನದ ಬೀಳ್ಕೊಡುಗೆ ಮತ್ತು ಫುಲ್ ಸ್ಟಾಪಿನ ಆಹ್ವಾನವನ್ನ ಮಾಡಿ. ಹುಡುಗಾಟಿಕೆಯ ಬೀಳ್ಕೊಡುಗೆ, ಫುಲ್ ಸ್ಟಾಪಿನ ಆಹ್ವಾನ. ಸರಿನಾ? ಮಾಡ್ತೀರಲ್ವಾ? ಯಾವುದರಲ್ಲೂ ಹುಡುಗಾಟಿಕೆಯನ್ನು ತೋರಿಸ್ಬೇಡಿ. ದಾದಾರವರು ಮಕ್ಕಳ ಹುಡುಗಾಟಿಕೆತನದ ತುಂಬ ಆಟ ನೋಡ್ಬಿಟ್ಟಿದ್ದಾರೆ. ಈಗ ಸೆಕೆಂಡಿನಲ್ಲಿ ಫುಲ್ ಸ್ಟಾಪಿನ ಆಟವನ್ನ ಬಾಬನಿಗೆ ತೋರಿಸಿ. ಆ ಲೆಕ್ಕದಲ್ಲಿ ನೋಡಿದ್ರು ಎಲ್ಲದಕ್ಕಿಂತ ತುಂಬ ಸಹಜವಾದಂಥ ಚಿಹ್ನೆ ಗುರುತು ಫುಲ್ ಸ್ಟಾಪ್, ಬಿಂದು. ಪೆನ್ನು ಪೆನ್ಸಿಲ್ ಹೆಂಗಿಟ್ಟಿದ ತಕ್ಷಣ ಇಟ್ರೇನೆ ಸಾಕು, ಫುಲ್ ಸ್ಟಾಪ್ ಆಗೋಗುತ್ತೆ. ಸಹಜ. ಒಳ್ಳೇದು. ಡಬಲ್ ವಿದೇಶಿ ಸದಾ ಟರ್ನನ್ನ ತಗೊಂತಿರ್ತೀರಾ, ತುಂಬಾ ಒಳ್ಳೇದು. ಕಾರು ಕಡೆಯ ಮಹಾನ್ ಪವಿತ್ರ, ಕಾರು ಕಡೆಯ ಮಹಾನ್ ಪವಿತ್ರ ಆತ್ಮಗಳಿಗೆ ಬಾಪ್ದಾದಾರವರ ವಿಶೇಷ ಹೃದಯದ ಆಶೀರ್ವಾದ, ಹೃದಯದ ಪ್ರೀತಿ ಮತ್ತು ಹೃದಯದಲ್ಲಿ ಸಮಾವೇಶ ಮಾಡುವಂತಹ ಬಾಬಾ ಶುಭಾಶಯಗಳನ್ನು ಕೊಡ್ತಿದ್ದಾರೆ.
ಬಾಪ್ದಾದರವರೆಗೂ ತಿಳ್ಕೊಂಡಿದ್ದಾರೆ ಯಾವಾಗ ಬಾಪ್ದಾದರ ಅವತರಣೆ ಆಗ್ತಾರೆ. ಇಮೇಲಿಂದ ಅಥವಾ ಪತ್ರಗಳಿಂದ, ಬೇರೆ ಬೇರೆ ಸಾಧನೆಗಳಿಂದ ಹಲವಾರು ಕಡೆ ಮಕ್ಕಳು ನೆನಪು ಪ್ರೀತಿಯನ್ನ ಬಾಪ್ದಾದರವರಿಗೆ ಕಳಿಸ್ತಾರೆ. ಮತ್ತು ಬಾಪ್ದಾದ ಯಾರಾದ್ರೂ ಅದಕ್ಕೆ ಸಮಾಚಾರ ಹೇಳಕ್ ಮುಂಚೆನೇನೆ ಎಲ್ಲರ ನೆನಪು ಪ್ರೀತಿ ಬಾಬನ್ಗೆ ತಲುಪುತ್ತೆ. ಏಕೆಂದ್ರೆ ಈ ರೀತಿ ಯಾರು ಬಹಳ ಸಿಕ್ಕಿಲ್ಲದೆ ನೆನಪನ್ನ ಮಾಡುವಂತಹ ಮಕ್ಕಳಿದ್ದಾರೆ, ಅವರ ಕನೆಕ್ಷನ್ ತುಂಬಾ ಫಾಸ್ಟ್ ಆಗಿ ಬಾಬಾ ಹತ್ರ ತಲುಪುತ್ತೆ. ನೀವು ಮಕ್ಕಳು 3-4 ದಿನದ ನಂತರ ಸನ್ಮುಖದಲ್ಲಿ ಮಿಲನ ಮಾಡ್ತೀರಾ. ಆದ್ರೆ ಯಾವ ಮಕ್ಕಳು ಯಾರು ತುಂಬಾ ಸತ್ಯ ಮಕ್ಕಳಿದ್ದಾರೆ, ಮಕ್ಕಳ ನೆನಪು ಆ ಸೆಕೆಂಡ್ ಆ ಗಳಿಗೆನೆ ಬಾಬನ ಹತ್ರ ತಲುಪಿಡುತ್ತೆ. ಯಾರು ತುಂಬಾ ಪ್ರೀತಿಯಿಂದ ನೆನಪು ಮಾಡಿದ್ರು, ಹೃದಯದ ಪ್ರೀತಿ, ಆದರೆ ಸಾಧನೆಗಳು ಸಿಗಲಿಲ್ಲ ಬರೋದಕ್ಕೆ, ಅವ್ರ ಪ್ರೀತಿನೂ ಬಾಬನಿಗೆ ತಲುಪ್ತು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಾಪ್ದಾದಾರವರು ಪದಮ 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 ಗುಣದ ನೆನಪು ಪ್ರೀತಿಯನ್ನ ಕೊಡ್ತಿದ್ದಾರೆ. ರೆಸ್ಪಾಂಡ್. ನಾಲ್ಕಾರು ಕಡೆ ವಿಶೇಷವಾಗಿ 2 ಶಬ್ದದ ಒಂದು ಸಂಪೂರ್ಣ ಪವಿತ್ರತೆ, ಪೂರ್ಣ ಬ್ರಾಹ್ಮಣ ಪರಿವಾರದಲ್ಲಿ ಇದನ್ನು ಹರಡಿಸ್ಬೇಕು. ಇಡೀ ಬ್ರಾಹ್ಮಣ ಪರಿವಾರದಲ್ಲಿ ಇದನ್ನು ಹರಡಿಸ್ಬೇಕು. ಯಾರು ವೀಕ್ ಇದ್ದಾರೆ ಅವರಿಗೆ ಸಹಯೋಗ ಕೊಟ್ಟಾದ್ರೂ ಸಹ ಮುಂದುವರಿಸ್ಬೇಕು. ಇದು ತುಂಬಾ ದೊಡ್ಡ ಪುಣ್ಯ. ಹಿಂಗಂತಲ್ಲ, ಇವರು ಇರೋದೇ ಹಿಂಗೆ, ಇವರಂತೂ ಚೇಂಜ್ ಆಗಲ್ಲ ಅಂತಲ್ಲ. ಇದು ಶ್ರಾಪ ಆಗಿದೆ, ಶ್ರಾಪ ಕೊಡಬೇಡಿ, ಪುಣ್ಯದ ಕೆಲಸ ಮಾಡಿ. ಚೇಂಜ್ ಆಗಿ ತೋರಿಸ್ತೀವಿ, ಚೇಂಜ್ ಆಗಲೇಬೇಕು. ಅವರ ಒಂದು ಭರವಸೆಯನ್ನ ಹೆಚ್ಚು ಮಾಡಿ, ಅವ್ರ ಪಾಪ ಬಿದ್ದಿರೋರ್ನ ಇನ್ನ ಬೀಳಿಸ್ಬಿಡ್ಬೇಡಿ. ಅವರಿಗೆ ಆಸರೆಯನ್ನ ಕೊಡಿ, ಶಕ್ತಿಯನ್ನ ಕೊಡಿ. ಹಿಂಗೆ ಇವ್ರು ಚೇಂಜ್ ಆಗಲ್ಲ ಅನ್ಕೊಳೋ ಶ್ರಾಪ ಆ ರೀತಿ ಬೀಳಿಸ್ಬೇಡಿ. 4-6 ಕಡೆಯ ಖುಷ್ ಮಿಜಾಜ್, ಖುಷಿಯನ್ನು ಹಂಚುವಂತಹ ಮಕ್ಕಳಿಗೆ ಬಹಳ ಬಹಳ ನೆನಪು ಪ್ರೀತಿ ಮತ್ತೆ ನಮಸ್ತೆ.